ಹಲೋ ಗುರುಗಳೇ, ನಮಸ್ತೆ. ವಿಡಿಯೋಕ್ಕೆ ಸ್ವಾಗತ. ಎಲ್ಲರೂ ಕೂಡ ನಿಮಗೇನಾದರೂ ಮದುವೆ ಆಗಲು ಹುಡುಗಿ ಬೇಕಾಗಿದ್ದರೆ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಆಂಟಿಗಳು ಬೇಕಾದರೆ ನಮ್ಮ ಚಾನಲ್ಗೆ ನೀವು ತಪ್ಪದೇನೆ ನೋಡಬೇಕು. ನಮಗೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಈ ಒಂದು ಗಂಗಾ ಅಂತ 25ರ ವಯಸ್ಸು. ಸೊ ಮದುವೆ ಆಗೋದಕ್ಕೆ 1 ವರ್ಷ ಇತ್ತು ಸರ್. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹುಡುಗನಲ್ಲಿ ಆಯಿತು, ಹಾಗಾಗಿ ಅರ್ಧಕ್ಕೆ ನಾನು ಮದುವೆ ಬಿಟ್ಟಿದ್ದೇನೆ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಸೊ ಈ ರೀತಿ ಸುಮಾರು ಜನ ತಮ್ಮ ಗೋಳುಗಳನ್ನು ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ಊರು ಬಂದುಬಿಟ್ಟು ಬೆಳ್ತಂಗಡಿ. ಎಲ್ಲಿದೆ ಈ ಒಂದು ಬೆಳ್ತಂಗಡಿ ಅಂತಂದರೆ ಪ್ರಸ್ತುತ ಚಿತ್ರದುರ್ಗದಿಂದ ಒಂದು 35 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಅಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ. ಇವರಿಗೆ 2 ಎಕರೆ ತೋಟ ಇದೆ. ಶಿಕ್ಷಣ ಅರ್ಧದಲ್ಲಿ ಬಿಟ್ಟಿದ್ದಾರೆ. ಮನೆಯ 2ನೇ ಮಗಳು. ನಮ್ಮ ಸಹ ಕುಟುಂಬದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಆದರೆ ನನ್ನಲ್ಲಿಯೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಒಪ್ಕೊಂಡಿದ್ದಾರೆ. 1000 ಸುಳ್ಳು ಹೇಳಿ ಮದುವೆ ಮಾಡುವಂಥ ಗಾದೆ ಇದೆ. ಬಟ್ ಇವರು ಯಾವುದೇ ರೀತಿ ಸುಳ್ಳು ಹೇಳ್ತಿಲ್ಲ ನಿಮ್ಮ ಮುಂದೆ. ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆನ ಹೇಳ್ತಾ ಇದ್ದಾರೆ. ಸೊ ಗಂಗಾ ಅವರ ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ. ಇನ್ನು ಇವರ ಹೆಚ್ಚಿನ ಇನ್ಫಾರ್ಮೇಷನ್ ನೋಡೋಣ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಆಸೆ ಅನ್ನೋದು ಲೈಫ್ನಲ್ಲಿ ಬಂಗಾರ ಹಾಕಿಕೊಳ್ಬೇಕು, ಲಾಕೆಟ್ ಹಾಕಿಕೊಳ್ಬೇಕು, ಒಳ್ಳೆ ಸೀರೆ ಬಟ್ಟೆ ಉಟ್ಕೊಳ್ಬೇಕು ಅಂತ ಆಸೆ ಇತ್ತು. ಬಟ್ ಮದುವೆಯ ಖುಷಿನಲ್ಲಿ ಇದ್ದಿರ್ತಕ್ಕಂಥ ಇವರಿಗೆ ಒಂದು ಶಾಕ್ ಆಗಿಬಿಟ್ಟು ಆ ಒಂದು ಮದುವೆ ನಿಂತು ಹೋದಾಗ ಆ ಒಂದು ಶಾಕ್ನಿಂದ ರೀಸೆಂಟಾಗಿ 2 ವರ್ಷಗಳ ಹಿಂದೆ ಈ ಒಂದು ಪ್ರಾಬ್ಲಮ್ ಆಯಿತು. ಇತ್ತೀಚೆಗೆ ಅದನ್ನು ಶಾಕಿಂದ ಹೊರಗಡೆ ಬಂದು ಹೊಸ ಜೀವನ ನಾನು ಪ್ರಾರಂಭಿಸ್ತೀನಿ ಅಂತ ಮನೆಯಲ್ಲಿ ಒಪ್ಪಿಗೆನ ತೆಗೆದುಕೊಂಡು ಹೊಸ ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ. ಸೊ ಇವ್ರಿಗೆ ಬಂಗಾರ ಅಂದರೆ ತುಂಬ ಇಷ್ಟ ಅಂತೆ. ದುಡ್ಡು ಎಲ್ಲವೂ ಸಹ ನಿಮ್ಮ ಹತ್ರ ಇರಬೇಕು. ನನ್ನ ಆಸೆಗಳನ್ನು ನೀವು ಈಡೇರಿಸಬೇಕು. 2 ವರ್ಷದವರೆಗೂ ಪ್ರಸ್ತುತ ನನಗೆ ಮಕ್ಕಳು ಅಂತ ಏನೂ ಕೂಡ ಬೇಡ. ನಿಮಗೆ ಆಸೆ ಆಗ್ತಿದೆಯಾ ನನ್ನ ಮೇಲೆ? ಓಕೆ, ವಿತ್ ಸೇಫ್ಟಿ ಹಾಕ್ಕೊಂಡು ನನ್ನ ಜೊತೆ ನೀವು ಮಲ್ಕೊಳ್ಬೋದು. ಆದರೆ 2 ವರ್ಷಗಳವರೆಗೂ ಪ್ರಸ್ತುತ ಏನೂ ಕೂಡ ಮಕ್ಕಳು ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಯಾಕೆ ಬೇಡ ಅಂದರೆ ಮುಂದೆ ಬೇಕಿದ್ದರೆ ಯೋಚನೆ ಮಾಡೋಣ, ಮೊದಲು ದುಡ್ಡು ಮಾಡೋಣ. ಗಂಡು ಮಕ್ಕಳಿಗಷ್ಟೇ ದುಡ್ಡಿನ ಬಗ್ಗೆ ಆಸೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಣ್ಮಕ್ಳು ಕೂಡ ಇದೆ ನೋಡಿ. ಫಸ್ಟ್ ದುಡ್ಡು ಮಾಡೋಣ, ಆನಂತರ ಮಕ್ಕಳು ಮದುವೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನೋಡಿ, ಇವರ ಒಂದು ವಿಚಾರಗಳಿಗೆ ತಕ್ಕಂಥ ಹುಡುಗ ನೀವೇನಾದರೂ ಆಗಿದ್ದರೆ ಬೇಗ ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ ಲಿಂಕ್ ಕೊಟ್ಟಿದ್ದೇನೆ, ವಾಟ್ಸಪ್ ಗ್ರೂಪ್ ಲಿಂಕು. ಅಲ್ಲಿಗೆ ಜಾಯ್ನ್ ಆಗಿ ಅವರ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಅಲ್ಲಿಂದಲೂ ಕೂಡ ಅವರು ರಿಪ್ಲೈನ ಮಾಡ್ತಾರೆ. ಸೊ ಇವರಿಗೆ ಕೆಲವೊಂದಿಷ್ಟು ಕನಸುಗಳು ಇದೆ ಸ್ನೇಹಿತರೆ. ಕನಸು ನಂಬರ್ 1 ಬಿಟ್ಟು ಲೈಫ್ನಲ್ಲಿ ಬಂಗಾರ ಬೆಳ್ಳಿ ಲಾಕೆಟ್ಗಳನ್ನು ಹಾಕಿಕೊಳ್ಬೇಕು ಅಂತ ಇದೆ ಅಂತ ಏನು ಹೇಳಿದರು, ಅದನ್ನು ಕೂಡ ಇದೆ. ಬಟ್ ಈಗ 2ನೇದಾಗಿ ಬಂದ್ಬಿಟ್ಟು ಇವರ ತಂದೆ ತಾಯಿಯವರು ಏನಿದ್ದಾರೆ ಅವರ ಕಷ್ಟಗಳನ್ನು ಪ್ರಸ್ತುತ ಸುಖಕರವಾಗಿ ಜೀವನ ನಡೆಸಿಕೊಳ್ಬೇಕು ಅಂತ ಇದೆ ಸ್ನೇಹಿತರೆ. ಇದು ಅವರ 2ನೇ ಕನಸು. ಸೊ ದುಡ್ಡು ಅಂತ ತುಂಬ ಏನು ಹುಚ್ಚು ಹೇಳ್ತಕ್ಕಂತಹ ಹುಡುಗಿ ಏನಲ್ಲ. ಬಟ್ ಲೈಫ್ನಲ್ಲಿ ಅದೊಂದಿದ್ದರೆ ಎಲ್ಲನೂ ಕೂಡ ನಾವು ಹೇಳಿದ್ದು ಪಡ್ಕೊಳ್ಬೋದು ಅಂತ ಏನು ಕರಿತೀವಿ ಅದನ್ನು ಮಾಡಬೇಕು ಅಂತ ಒಂದು ಆಸೆ ಇರುತ್ತಲ್ವ, ಹಾಗಾಗಿನೇ ಹೇಳಿದ್ದಾರೆ. ನೋಡ್ಕೊಳ್ಳಿ, ಚೆನ್ನಾಗಿ ಹೇಳಿದ್ದಾರೆ. ಏನೂ ಕೂಡ ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಹುಡುಗನಲ್ಲಿ ಅಥವಾ ಇವರಲ್ಲಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಏನಂದರೆ ಸೊ ಬ್ರೈನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಅದು ಓಪನ್ ಅಪ್ ಆಗಿ ಹೇಳೋಕ್ಕೆ ಬರಲ್ಲ. ಅದು ಹೆಂಗಿದೆ ಅಂತ ಸೀಕ್ರೆಟಾಗೇ ಇರಬೇಕು ಅಂತ ಹೇಳಿದ್ದಾರೆ. ಇವರು ನೀವು ಮೊದಲ ಭೇಟಿಯಾದಾಗ ಅವರ ಮಾಹಿತಿ ಏನೆಲ್ಲ ಇತ್ತು, ಸಮಸ್ಯೆ ಏನೆಲ್ಲ ಇತ್ತು ಅಂತ ರಿಪೋರ್ಟ್ ಮೂಲಕ ನಿಮಗೆ ತೋರಿಸ್ತಾರೆ. ಅಲ್ಲಿಂದ ನೀವು ಡಿಕ್ಲೇರ್ ಆಗಿ ತಿಳಿದುಕೊಳ್ಳಿ. ಆ್ಯಂಡ್ ಇವರ ಒಂದು ಕನಸು ಬಂದುಬಿಟ್ಟು ವೈಟ್ ಕಲರ್ ಕಾರು. ಇದು ಮುಂದೆ ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನೋಡಿ, ನೀವು ಕೂಡ ಇಷ್ಟಪಡಬೇಕು. ಯಾಕಂದರೆ ಅವರ ಕನಸು ಅಂದಮೇಲೆ ನನ್ನ ಕನಸು. ಅವರ ಮದುವೆ ಆಗಿದೆ ಅಂದರೆ ತದನಂತರ ಅವರ ಎಲ್ಲ ಕನಸು, ಅವರ ಎಲ್ಲ ಕಷ್ಟಗಳಿಗೂ ಕೂಡ ಭಾಗಿಯಾಗಲೇಬೇಕು. ಅವರ ಕನಸಲ್ಲೂ ಕೂಡ ನೀವು ಭಾಗಿಯಾಗಿರಲೇಬೇಕು. ಇದು ಅವರ ಕನಸಿನ ಕಾರು. ನೆಕ್ಸಿನೋ ಅಂತಂದ್ಬಿಟ್ಟು ದ ಬೋಟ್ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಫೇಮಸ್ ಬ್ಯಾಡಲ್ಲಿ ಈ ಒಂದು ಟಾಟಾ ಎಕ್ಸ್ಪೆನ್ಸಿವ್ ಹೆವೆ ಒಳ್ಳೆಯ ಒಂದು ಓನರ್ಶಿಪ್ನಲ್ಲಿ ಇರ್ತಕ್ಕಂಥ ಕಾರು. ಆ್ಯಂಡ್ ಒಳಗಿನ ಸಿಸ್ಟಮ್ನ ತೋರಿಸ್ತೇನೆ, ಜಸ್ಟ್ ನೋಡ್ಕೊಳ್ಳಿ. ನೀವೇನು ತೆಗೆದುಕೊಳ್ಬೇಕು ಅಂತ ನಾನೇನು ತೋರಿಸ್ತಿಲ್ಲ. ಅವರ ಒಂದು ಡ್ರೀಮು, ಓಕೆನಾ, ಡ್ರೀಮ್ ಕಮ್ ಟ್ರೂ ವಿತ್ ಮೈ ಹಸ್ಬೆಂಡ್ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಒಂದು ಕನಸಿನ ಕಾರು ನನ್ನ ಒಂದು ಹುಡುಗನೊಂದಿಗೆ ನನಸು ಮಾಡ್ಕೊಳ್ಬೇಕು ಅಂತ. ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಹೊರತು ಅದು ಬಿಟ್ಬಿಟ್ಟು ಏನೂ ಇಲ್ಲ. ಈ ಸ್ಟೇರಿಂಗ್ ಸಿಸ್ಟಮಲ್ಲಿ ಹೊಸ ಅಪ್ಡೇಟ್ಗಳೇನಿದೆ ಅಂತಂದರೆ ಇಲ್ಲಿ ಹಾರ್ನ್ ಸಿಸ್ಟಮ್, ಗ್ಲಾಸ್ ಕಂಟ್ರೋಲ್ ಸಿಸ್ಟಮ್ ಇದೆ. ಇದು ಬಂದ್ಬಿಟ್ಟು ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಸಿಸ್ಟಮ್ ಅಂತ ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಒಂದು ಗೇರ್ ಸಿಸ್ಟಮ್ನಲ್ಲಿ ಇದು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬರುತ್ತೆ ಆ್ಯಂಡ್ ಡೌನ್ ಆಗುತ್ತೆ. ಇದೊಂದು ನ್ಯೂ ಮಾಡಲ್ ಸಿಸ್ಟಮು. ಇದು ಬ್ಯಾಕ್ ಸೈಡ್ ಕ್ಯಾಮ್ರಾ. ಇಲ್ಲಿ ಇರ್ತಕ್ಕಂಥ ಡ್ಯಾಶ್ಬೋರ್ಡ್ AC ಅವೈಲೇಬಿಲಿಟಿ ಇರ್ತಕ್ಕಂಥದ್ದು.
ನೋಡ್ತಿದ್ದೀರಾ, ಇದೇ ರೀತಿ ಸುಮಾರು ಜನ ಪ್ರೊಫೈಲ್ಗಳು ಕಳಿಸ್ತಿದ್ರು. ಅದರಲ್ಲಿ ಇವರು ಕೂಡ ಒಬ್ಬರು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರೊಫೈಲು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕು, ಬೇಗ ಬೇಗ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯವನ್ನು ಅವರಿಗೆ ತಿಳಿಸಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.